ಹಾಯ್ ಸ್ನೇಹಿತರೆ, ನಮಸ್ತೆ. ಈಗ ನನಗೆ ಲೋಡನ್ನು ಸೆಟ್ ಆಯಿತು. ಲೋಡನ್ನು ಸೆಟ್ ಆಗಿದೆ ಅಂದರೆ ಸಿರಾ ಅಂದರೆ ನಮ್ಮ ಪುತ್ತೂರಿಂದ ಸಿರಕ್ಕೆ ಲೋಡು. ಒಂದು ಗಾಡಿಗಲ್ಲ, ಜೊತೆಗೆ 4 ಗಾಡಿ. ಅದರಲ್ಲಿ ಒಂದು ಕಂಪ್ನಿ ಗಾಡಿ ಅವ್ರದ್ದು, ಇನ್ನು ನಮ್ಮದು 2 3 ಬೇರೆನೇ ಗಾಡಿ. ಅದರಲ್ಲಿ ಒಂದು ಗಾಡಿ ಬರ್ತಾಯಿದೆ ನೋಡಿ. ನಾನು ಬೆಳಿಗ್ಗೆ 7 ಗಂಟೆ ಬಂದಿದ್ದೆ. ಇವರು ಒಂಚೂರು ಲೇಟಾಗಿ ಬಂದರು. ಅಂದರೆ 9 ಗಂಟೆ ಲೋಡಿಂಗ್ ಸ್ಟಾರ್ಟು. 9 ಗಂಟೆ ಅಂತ ಹೇಳಿದ್ರು, ಅವರು 10 ಗಂಟೆ ಆದರೂ ಲೋಡ್ ಸ್ಟಾರ್ಟ್ ಮಾಡಿಲ್ಲ. ಆಮೇಲೆ ಬಂದರು ಎಲ್ಲರೂ. ಬಂದ ತಕ್ಷಣ ನಮ್ಮ 3 ಗಾಡಿ, ಒಂದು ಸಿಟಿಸನ್ನು, ಗೋಲ್ಡನ್ನು, ಹೈಬಿಟ್ಸ್ 3 ಗಾಡಿಗೆ. ಅದರಲ್ಲಿ ನನ್ನ ಗಾಡಿಗೆ ಲೋಡಿಂಗ್ ಸ್ಟಾರ್ಟ್ ಆಯಿತು. ಟೈರ್ ಲೋಡು ಅಂದರೆ ಬಸ್ಸಿದ್ದು ವೇಸ್ಟ್ ಟೈರು, KSRTC ಡಿಪೋದಿಂದ ಲೋಡು ಅಂತಿಂತೂ ನನ್ನ ಗಾಡಿಗೆ ಲೋಡ್ ಆಗ್ತಾ ಇದೆ. ಇಲ್ಲೊಬ್ಬ ನೀರು ತೆಗಿತಾ ಇದೆ ನೋಡಿ. ಅದಂದರೆ ಮಳೆ ಬಂದು ನೀರು ನಿಂತಿರುತ್ತಲ್ಲ, ಅದು ವೆಯ್ಟ್ ಜಾಸ್ತಿ ಆಗುತ್ತೆ ಅಂತೇಳಿ, ಮತ್ತು ಅವರು ಲೋಡ್ ಮಾಡಬೇಕಾದ್ರೆ ಮೇಲೆ ಎಲ್ಲ ಬೀಳುತ್ತೆ ಅಂತೇಳಿ ಅದನ್ನೆಲ್ಲ ತೆಗೆದ್ಬಿಟ್ಟ. ಆಮೇಲೆ ನನ್ನ ಗಾಡಿಗೆ ಪೂರ್ತಿ ಲೋಡ್ ಆಗ್ತಾ ಬಂತು. ಅಂತಿಂತೂ 12 ಗಂಟೆ ನನ್ನ ಗಾಡಿ ಲೋಡ್ ಆಯಿತು. ಆ ನಂತರ ಅಲ್ಲಿಂದ ನನ್ನ ಗಾಡಿಗೆ ಒಂಚೂರು ಲೈಟಿಂಗ್ಸು ಪ್ರಾಬ್ಲಮ್ ಇತ್ತು. ಎಲೆಕ್ಟ್ರಿಷಿಯನ್ ಬಂದಿದ್ದ, ಅವನ್ನ ಲೈಟೆಲ್ಲ ಫಿಟ್ ಮಾಡಿದೆ. ಅದು ಎಲ್ಲೋ ಲೈಟು ಮತ್ತು ಫೋಗ್ ಲ್ಯಾಂಪು. ಅಂದರೆ ನೈಟು ಮಳೆ ಅದೆಲ್ಲ ಇರೋದ್ರಿಂದ ಒಂಚೂರು ಪ್ರಾಬ್ಲಮ್ ಆಗುತ್ತೆ. ಲೈಟು ಬೆಳಕು ಸಾಕಾಗಲ್ಲ, ಅದಕ್ಕೆ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡ್ತಾಯಿದ್ದೀವಿ. ಅದೆಲ್ಲ ಮಾಡೋಕ್ಕೆ ಅಂತೇಳಿ ಅವರು ಫೋನ್ ಮಾಡಿದ ತಕ್ಷಣ ಬಂದರು, ಅದು ಮಾಡ್ತಾಯಿದ್ದಾರೆ. ಅದು ಎಲ್ಲ ಆಯ್ತಾ ಬರ್ತಾಯಿತ್ತು. ಅಂದರೆ ಟೈಮ್ ಇತ್ತಲ್ಲ, ಇನ್ನೂ 2-3 ಗಾಡಿ ಲೋಡ್ ಆಗಬೇಕಿತ್ತು. ಅದರಲ್ಲಿ ಹೈಬ್ರಿಡ್ಸ್ ಗಾಡಿ, ಇದು ಅವ್ರ ಕಂಪ್ನಿ ಗಾಡಿ ಲೋಡ್ ನೋಡಿ. ಕಂಪ್ನಿ ಗಾಡಿ ಇಷ್ಟು ಹೈಟು, ನಂದು ಇದಕ್ಕಿಂತ ಹೈಟ್ ಇದೆ. ಅಂದರೆ ಅವರು 3 ಟೈರ್ ಇಟ್ಟಿದ್ದಾರೆ, ನಂದು ಹೈಟೆಕ್ ಮೇಲೆ 5 ಟೈರು. ಅಂದರೆ ಅದಕ್ಕಿಂತ 2 ಟೈರ್ ಜಾಸ್ತಿ ಲೋಡು ಹಾಕಿದ್ದಾರೆ ನೋಡಿ. ಇದು ಗೋಲ್ಡನ್ ಗಾಡಿ, ಇದಕ್ಕೆ 4 ಟೈರ್ ಹಾಕಿದ್ದಾರೆ. ಹೈಟೆಕಿಂಗ್ ಮೇಲೆ 4 ಟೈರು, ಅದಕ್ಕೆ ಹಗ್ಗ ಹಾಕೋದು ನೋಡಿ. ಅಷ್ಟು ಹೈಟಿಗೆ ಹಗ್ಗ ಹಾಕಿ ಎಳಿಬೇಕು. ಅದು ಅಂದರೆ ಅವರೇ ಹಗ್ಗ ಹಾಕಿ ಕೊಡೋದು. ಅಂದರೆ ಟೈಟಾಗಿ ಎಳಿತಾರೆ. ಅಂದರೆ ಬಾಂಬೆ ಕಟ್ ಅಂತ ಹೇಳಿ ಹಾಕಿ ಎಲ್ಲಿಗೆ ಹಂಗೆ ಇವ್ರ ಹತ್ರ ಮಾತಾಡಿಸ್ಕೊಂಡೆ, ಗೌಸ್ ಅಂತ ಹೇಳಿ ಅವರು. ಆನಂತರ ನಮ್ಮ ಗಾಡಿಗೆ ಹಗ್ಗ ಹಾಕೋದು ನೋಡಿ. ನಮ್ಮ ಗಾಡಿಗೆ ಎಳಿ ಜೋರಾಗಿ ಹೇಳ್ಕೊಂಡು ಎಳಿತಾರೆ ನೋಡಿ. ಅಂದರೆ ಒಳ್ಳೆ ಪವರಲ್ಲಿ ಎಳೆಯೋದು, ಇಲ್ಲಾಂದರೆ ಅದು ಲೂಸ್ ಆಗಿಬಿಡುತ್ತೆ. ಅಂತಿಂತೂ ನಮ್ಮ ಗಾಡಿಗೆ ಹಗ್ಗ ಫೈನಲ್ ಆಗ್ತಾ ಬಂತು. ಆನಂತರ ನೋಡಿ, ಅಲ್ಲಿ ಹೈಬ್ರಿಡ್ಸ್ ಗಾಡಿ ಇದೆ, ಅವ್ರದ್ದು ಗಾಡಿ ಇದೆ, ಗೋಲ್ಡನ್ ಗಾಡಿಗೆ ಆಲ್ರೆಡಿ ಆಗಿದೆ. ಇನ್ನೆರಡು ಗಾಡಿಗೆ ಹಗ್ಗ ಹಾಕಕ್ಕೆ ಬಾಕಿ ಇತ್ತು. ಅಷ್ಟರಲ್ಲಿ ನನ್ನ ಗಾಡಿ ಹಗ್ಗ ಮುಗಿತಾ ಬಂತು. ಮಳೆ ಬರೋ ಸಾಧ್ಯತೆ ತುಂಬ ಇತ್ತು, ಅಂದರೆ ಫುಲ್ ಮೋಡ ಬಿದ್ದಿತ್ತು. ಆನಂತರ ಅವರು ಏನು ಮಾಡೋದಂದರೆ, ಗೋಲ್ಡನ್ ಗಾಡಿ ಹೊರಡೋಯ್ತು. ಒಂಚೂರು ಕೆಲಸ ಇದೆ, ಅಂದರೆ ಡೀಸೆಲ್ ಎಲ್ಲ ಹಾಕೋಕ್ಕಿತ್ತು. ಆ ಡೀಸೆಲ್ ಎಲ್ಲ ಹಾಕ್ಕೊಂಡು ಅವ್ರ ಹಿಂದೆ ನಾನು ಬಿಟ್ಟೆ. ನನಗೂ ಡೀಸೆಲ್ ಹಾಕೋಕ್ಕಿತ್ತು. ನಾನು ಡೀಸೆಲ್ ಹಾಕ್ಕೊಂಡು ಬಂದೆ. ಉಪ್ಪಿನ ಅಂಗಡಿ ಹತ್ರ ಊಟ ಎಲ್ಲ ಮಾಡಿಕೊಂಡೆ. ಉಪ್ಪಿನ ಅಂಗಡಿ ಊಟ ಮಾಡಿಕೊಂಡು ಮುಂದೆ ಬರಬೇಕಾದ್ರೆ ಘಾಟ್ ಸೆಕ್ಷನಲ್ಲಿ ಫುಲ್ಲು ಮಳೆ ಹುಯ್ತು. ಯಪ್ಪ, ಮಳೆ ಅಂದರೆ ತುಂಬಾ ಮಳೆ ಬರ್ತಾಯಿತ್ತು. ಹಂಗೆ ಬಂದ್ವಿ. ಸೀದಾ ಬರಬೇಕಾದ್ರೆ ಮೇಲ್ಗಡೆ ಡಬಲ್ ಟರ್ನಲ್ಲೂ ಮಳೆ ಇತ್ತು, ಒಳ್ಳೆ ಮಳೆ ಮತ್ತು ಮಂಜು ಎರಡೂ ಇತ್ತು. ಆನಂತರ ಹಂಗೆ ಮುಂದೆ ಬರ್ತಾಯಿದ್ವಿ. ಸ್ವಲ್ಪ ಬ್ಲಾಕ್ ಏನು ಇರಲಿಲ್ಲ, ಆರಾಮಾಗಿ ಬರ್ಬೋದಿತ್ತು. ಆರಾಮಾಗಿ ಬಂದ್ವಿ. ಬಂದು ಸ್ವಲ್ಪ ಮೇಲೆ ಹೊತ್ತಷ್ಟೇ ಕಾಫಿ ಕುಡಿಯೋಣ ಅಂತ ಅನಿಸ್ತು. ಅದಕ್ಕೆ ಅಲ್ಲೇ ನಮ್ಮ ಪಕ್ಕ ನಾವು ಪರ್ಮನೆಂಟ್ ಹೋಗೋಂಥ ಒಂದು ಅಂಗಡಿ ಇದೆ ಕಾಫಿ ಕುಡಿಯೋದು. ಅಲ್ಲಿ ಹೋಗಿ ಕಾಫಿ ಕುಡಿದು ಹೋಗೋಣ ಅಂತೇಳಿ ತೀರ್ಮಾನ ಮಾಡಿ ಬಿಟ್ವಿ. ಅಲ್ಲಿಂದ ಬಂದು ಸ್ವಲ್ಪ ಬ್ಲಾಕ್ ಸಿಕ್ತು. ಓಕೆ, ಆದರೂ ಪರವಾಗಿಲ್ಲ ಅಂದ್ಕೂ ಕಾಫಿ ಹತ್ರ ಬಂದು ಕಾಫಿ ಕುಡಿಯೋಕ್ಕೆ ನಿಲ್ಲಿಸ್ವಿ. ಇದೇ ಕಾಫಿ ಅಂಗಡಿ, ಸಖತ್ತಾಗಿರುತ್ತೆ ಕಾಫಿ. ನೈಟ್ ಫುಲ್ ಓಪನ್ ಇರುತ್ತೆ, 24 hours ಓಪನ್ ಇರುತ್ತೆ. ಒಳ್ಳೆ ಕಾಫಿ ಕೊಡ್ತಾರೆ. ಒಳ್ಳೆ ತೊಂದರೆ ಇಲ್ಲ, ಒಳ್ಳೆ ರೀತಿಯಲ್ಲಿ ಮಾತಾಡಿಸ್ತಾರೆ ಅವರು. ಒಳ್ಳೆ ನೇಚರು, ಅದನ್ನು ನೋಡಿಕೊಂಡು ಕಾಫಿ ಕುಡ್ಕೊಂಡು ಇವರು ನಮ್ಮ ಗಾಡಿ ಹಮಾಲಿ ಇವರು ಬಂದರು. ಇವ್ರಿಗೂ ಒಂದು ಕಾಫಿ, ಫುಲ್ ಕಾಫಿ ಪೌಡ್ರು ಯಾವ ಥರ ಡಬ್ಬದಲ್ಲಿ ಹಾಕಿಟ್ಟಿದ್ದಾರೆ ನೋಡಿ. ಫುಲ್ ಕಾಫಿ ಪೌಡ್ರು, ಏಲಕ್ಕಿ ಎಲ್ಲ ಐಟಮ್ ಇದೆ ಇಲ್ಲಿ, ನಟ್ಸು ಎಲ್ಲ. ಹಂಗೆ ಬೀಡ್ಸ್ ಗಾಡಿದು ಹಗ್ಗ ಎಲ್ಲ ನೋಡ್ಕೊಂಡ್ವಿ. ಬೀಡ್ಸಿದ್ದು ಹಗ್ಗ ನೋಡಿಕೊಂಡು ಅದೊಂದು ಸಲ ಬಿದ್ದಿತ್ತು ಟೈರು, ಅದನ್ನು ಹಾಕಿ ಕಟ್ಟಿದ್ವಿ. ಅಲ್ಲಿಂದ ಬಿಟ್ಟು ಸ್ವಲ್ಪ ಮುಂದೆ ಬಂದು ನಿದ್ದೆ ಬರ್ತಾಯಿತ್ತು. ನಿದ್ದೆ ಮಾಡಿ ಬೆಳಿಗ್ಗೆ ಎದ್ದು ನೋಡುವಾಗ ನಮ್ಮ ಬೀಡ್ಸ್ ಗಾಡಿದ್ದು ಟೈರೆಲ್ಲ ಕೆಳಗೆ ಜಾರಿತ್ತು. ಅದನ್ನು ಬಿಚ್ಚಿ ಅದನ್ನು ಸರಿ ಮಾಡಿ ಹಗ್ಗ ಹಾಕಿ ಬಿಟ್ವಿ. ಅಲ್ಲಿಂದ ಬಿಟ್ಟು ಸಿರಾ ಹತ್ರ ಮುಟ್ತಾ ಬಂತು. ಸಿರಾದ ಹತ್ರ ಬಂದು ಅನ್ಲೋಡ್ ಪಾಯಿಂಟಿಗೆ ಹೋಗ್ಬೇಕು. ಅನ್ಲೋಡಿಂಗ್ ಪಾಯಿಂಟಿಗೆ ಹೋಗ್ತಾ ಇದ್ದೀವಿ. ಅನ್ಲೋಡ್ ಪಾಯಿಂಟಿಗೆ ಅಂದರೆ ಒಂದು ಸಿರಾ ಬಿಟ್ಟು ಒಂದು ಅರ್ಧ ಕಿಲೋಮೀಟ್ರು. ಅಲ್ಲಿ ಬಂದು ಅನ್ಲೋಡ್ ಪಾಯಿಂಟಿಗೆ ಗಾಡಿ ಇಟ್ವಿ.
ಅನ್ಲೋಡ್ ಪಾಯಿಂಟಿಗೆ ಗಾಡಿ ಇಟ್ಟ ತಕ್ಷಣ ಅನ್ಲೋಡಿಂಗ್ ಸ್ಟಾರ್ಟು. ಹಗ್ಗ ಎಲ್ಲ ಬಿಚ್ಚಿದ್ವಿ. ಹಗ್ಗ ಬಿಚ್ಚಿ ಅನ್ಲೋಡಿಂಗ್ ಎಲ್ಲ ಸ್ಟಾರ್ಟ್ ಆಯಿತು. ಟಕ ಟಕ ಅಂತ ಅನ್ಲೋಡು ಟಕ ಟಕ ಅಂತ ಎಳ್ದು ಹಾಕ್ತರು. ಅಲ್ಲಿಂದ ಇವತ್ತು ಸಿರಾ ಬಂದ ಟ್ರಿಪ್ ಮುಗೀತು. ಬಾಡಿಗೆಲ್ಲ ಇಸ್ಕೊಂಡ್ವಿ. ಆಮೇಲೆ ಇಲ್ಲಿಂದ ನೆಕ್ಸ್ಟ್ ಎಲ್ಲಿಗೆ ಲೋಡ್ ಆಗುತ್ತೆ ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಹೇಳೋಣ. ನೋಡೋಣ ಯಾವ್ದು ಲೋಡ್ ಸೆಟ್ ಆಗುತ್ತೆ ಅಂತೇಳಿ. ಇವಾಗ ಮಧ್ಯಾಹ್ನ ಆಯಿತು, ಊಟ ಮಾಡಿಕೊಂಡು ಎಲ್ಲಿ ಲೋಡ್ ಇದೆಯಾ ಅಂತ ನೋಡಬೇಕು. ಈ ವಿಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಒಂದು ಲೈಕ್ ಕೊಡಿ, ಕಮೆಂಟ್ ಹಾಕಿ. ಫಸ್ಟಾಗಿ ವಿಡಿಯೋ ಮಾಡ್ತಾಯಿದ್ದೀನಿ, ಏನಾದರೂ ಒಂದು ತೊಂದರೆ ಬಂದರೆ ಅದನ್ನು ಹೊಟ್ಟೆಗೆ ಹಾಕ್ಕೊಳ್ಳಿ. ಹೇಳ್ತಾ ಈ ವಿಡಿಯೋ ಇಲ್ಲಿಗೆ ಮುಕ್ತಾಯ ಮಾಡ್ತಾಯಿದ್ದೀನಿ. ನೋಡಿ ಅನ್ಲೋಡು ಎಷ್ಟು ಈಸಿಯಾಗಿ ಮಾಡ್ತಾರೆ. ಲೋಡಿಂಗ್ ಮಾತ್ರ ಕಷ್ಟ, ಟಕ ಟಕ ಅಂತ ಅನ್ಲೋಡು. ಓಕೆ, ಇಷ್ಟು ಹೇಳತ್ತಾ ಈ ವಿಡಿಯೋ ಕೊನೆಗೊಳಿಸ್ತಾ ಇದ್ದೀನಿ. ಬಾಯ್ ಬಾಯ್, ಸಿ ಯು.